ಕೆಲವು ದಿನಗಳ ನಂತರ ಪವಿತ್ರ ಶ್ರಾವಣ ಮಾಸ ಆರಂಭವಾಗಲಿದ್ದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಅತ್ಯಂತ ಪ್ರಬಲ ಹಾಗೂ ಮಂಗಳಕರ ಯೋಗವೊಂದು ನಿರ್ಮಾಣವಾಗ್ತಿದೆಯಂತೆ. ನವಗ್ರಹಗಳ ರಾಜನಾದ ಸೂರ್ಯ ಹಾಗೂ ಗುರು ಒಟ್ಟಿಗೆ ಸೇರುತ್ತಿರುವುದರಿಂದ ಜ್ಯೋತಿಷ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಎನಿಸಿರುವ ಗುರು ಆದಿತ್ಯ ಯೋಗ ಸೃಷ್ಟಿಯಾಗಲಿದೆ. ಜೂನ್ 2ರಂದು ಗುರುಗ್ರಹವು ಕಟಕ ರಾಶಿಯನ್ನ ಪ್ರವೇಶಿಸಲಿದೆ. ತದನಂತರ ಜುಲೈ 18ರಂದು ಸೂರ್ಯ ದೇವನು ಕೂಡ ಕಟಕ ರಾಶಿಗೆ ಕಾಲಿಡಲಿದ್ದಾನೆ. ಹೀಗಾಗಿ ಜುಲೈ 18ರಂದು ಕಟಕ ರಾಶಿಯಲ್ಲಿಯೇ ಈ ಅದ್ಭುತವಾದ ಗುರು ಮತ್ತು ಸೂರ್ಯ ಸಂಯೋಗ ಜರುಗಲಿದ್ದು, ಪ್ರಭಾವಶಾಲಿ ಗುರು ಆದಿತ್ಯ ಯೋಗ ರೂಪುಗೊಳ್ಳಲಿದೆ. ಸೂರ್ಯನು ಆತ್ಮವಿಶ್ವಾಸ, ನಾಯಕತ್ವ ಹಾಗೂ ಅಧಿಕಾರದ ಸಂಕೇತವಾದರೆ, ಗುರುವು ಜ್ಞಾನ, ಅಪಾರ ಸಂಪತ್ತು, ಅದೃಷ್ಟ ಹಾಗೂ ಸಂತೋಷವನ್ನು ಕರುಣಿಸುವ ಕಾರಕನಾಗಿದ್ದಾನೆ. ಈ ಎರಡು ಪ್ರಮುಖ ಗ್ರಹಗಳ ಮಿಲನದಿಂದಾಗಿ ನಿರ್ಮಾಣವಾಗುತ್ತಿರುವ ಈ ಶುಭ ಯೋಗವು ಹಲವರ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಿ ಹಠಾತ್ ಧನಲಾಭವನ್ನು ತಂದುಕೊಡಲಿದೆ. ವಿಶೇಷವಾಗಿ ಈ ಗುರು ಆದಿತ್ಯ ಯೋಗದ ಪ್ರಭಾವದಿಂದ ಕಟಕ ರಾಶಿ ಸೇರಿದಂತೆ ಈ 3 ರಾಶಿಯವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹಾಗಾದರೆ ಆ ಅದೃಷ್ಟಶಾಲಿ ರಾಶಿಗಳು ಯಾವುವು ಅನ್ನೋದರ ಬಗ್ಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಗುರು ಆದಿತ್ಯ ಯೋಗವು ಹಣಕಾಸಿನ ವಿಚಾರದಲ್ಲಿ ವರದಾನವಾಗಿ ಪರಿಣಮಿಸಲಿದೆ. ಆದಾಯದ ಮೂಲಗಳು ಹೆಚ್ಚಾಗಿ ಅಪಾರ ಪ್ರಮಾಣದ ಸಂಪತ್ತನ್ನು ಕೂಡಿಡುವಲ್ಲಿ ಯಶಸ್ವಿಯಾಗುವಿರಿ. ಷೇರುಪೇಟೆ ಅಥವಾ ಇತರ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮ ಕೈ ಸೇರಲಿದೆ. ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕ ಬೆಳೆಯಲಿದ್ದು, ಇದು ನಿಮ್ಮ ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡಲಿದೆ. ಬಹುಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವೇತನ ಹೆಚ್ಚಳದಂತಹ ದೊಡ್ಡ ಪ್ರಗತಿಯನ್ನು ಸಾಧಿಸುವಿರಿ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಲಿದ್ದು, ವೈವಾಹಿಕ ಜೀವನ ಅತ್ಯಂತ ಸುಖಮಯವಾಗಿರಲಿದೆ. ಎರಡನೇದಾಗಿ ಕಟಕ ರಾಶಿ. ಕಟಕ ರಾಶಿಯಲ್ಲಿಯೇ ಈ ಗುರು ಆದಿತ್ಯ ಯೋಗ ನಿರ್ಮಾಣವಾಗುತ್ತಿರುವುದರಿಂದ ಈ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಹಾಗೂ ಅನಿರೀಕ್ಷಿತ ಲಾಭಗಳು ಒಲಿಯಲಿವೆ. ಬಹುದಿನಗಳಿಂದ ಹೊಸ ಆಸ್ತಿ, ನಿವೇಶನ ಅಥವಾ ವಾಹನ ಖರೀದಿಸುವ ಕನಸು ಕಾಣುತ್ತಿದ್ದರೆ ಅದು ಈ ಅವಧಿಯಲ್ಲಿ ನನಸಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಮನೆಗೆ ಅಗತ್ಯವಿರುವ ಐಷಾರಾಮಿ ವಸ್ತುಗಳನ್ನು ಖರೀದಿಸುವಿದೆ. ಉದ್ಯೋಗದ ನಿರೀಕ್ಷೆಯಲ್ಲಿರುವ ಯುವಕರಿಗೆ ಅತ್ಯಂತ ಒಳ್ಳೆಯ ಕಂಪನಿಗಳಿಂದ ಆಫರ್ ಲೆಟರ್ ಬರಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಸ್ಥಾನಮಾನ ವೃದ್ಧಿಯಾಗಲಿದೆ. ಭವಿಷ್ಯದ ದೃಷ್ಟಿಯಿಂದ ನೀವು ಮಾಡುವ ದೀರ್ಘಾವಧಿ ಹೂಡಿಕೆಗಳು ಭಾರೀ ಲಾಭ ತಂದುಕೊಡಲಿವೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಿಗಲಿದ್ದು, ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡುಬರಲಿದೆ. ಇನ್ನು ಕೊನೆಯದಾಗಿ ತುಲಾ ರಾಶಿ. ಸೂರ್ಯ ಹಾಗೂ ಗುರುವಿನ ಈ ಅಪರೂಪದ ಸಂಯೋಗ ತುಲಾ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಭಾರೀ ಆರ್ಥಿಕ ಪ್ರಗತಿಯನ್ನು ತಂದುಕೊಡಲಿದೆ. ಈ ಸಮಯದಲ್ಲಿ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಜಯಶೀಲರಾಗುವಿರಿ. ವೃತ್ತಿಪರ ಹಾಗೂ ವೈಯಕ್ತಿಕ ಕಾರಣಗಳಿಗಾಗಿ ಮಾಡುವ ಪ್ರಯಾಣವು ಲಾಭದಾಯಕವಾಗಿ ಪರಿಣಮಿಸಲಿದೆ. ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗುವುದರಿಂದ ಯಾವುದೇ ಅಡೆತಡೆಗಳಿಲ್ಲದೆ ನಿಮ್ಮ ಪ್ರಾಜೆಕ್ಟ್ಗಳು ಪೂರ್ಣಗೊಳ್ಳಲಿವೆ. ಸ್ವಂತ ವ್ಯವಹಾರ ನಡೆಸುತ್ತಿರುವ ಉದ್ಯಮಿಗಳಿಗೆ ಭಾರೀ ಲಾಭ ಸಿಗಲಿದ್ದು, ಹೊಸ ಉದ್ಯಮ ಆರಂಭಿಸಲು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ಇದು ಹೇಳಿ ಮಾಡಿಸಿದ ಸಮಯ. ಈ ಅವಧಿಯಲ್ಲಿ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡೋದಿಲ್ಲ.